ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 101 ಪ್ರಶ್ನೆಗಳನ್ನ ನೋಡಿದ್ವಿ, ಹೌದಲ್ವಾ? ಸೊ ಈಗ ಮುಂದುವರೆದು ನೋಡ್ತಾ ಹೋಗೋಣ. 102ನೇ ಪ್ರಶ್ನೆ. ಇನ್ ವೆರಿ ಕೋಲ್ಡ್ ಕಂಟ್ರೀಸ್ ಆಲ್ಕೋಹಾಲ್ ಈಸ್ ಯೂಸ್ಡ್ ಆಸ್ ಅ ಥರ್ಮೋಮೆಟ್ರಿಕ್ ಲಿಕ್ವಿಡ್ ಅಂತ ಹೇಳಿದ್ದಾರೆ. ಅಂದ್ರೇನು, ಕೋಲ್ಡ್ ಕಂಟ್ರೀಸ್ ಏನಿರುತ್ತೆ ಅಲ್ಲೆಲ್ಲ ಆಲ್ಕೋಹಾಲ್ ಅನ್ನ ಥರ್ಮೋಮೆಟ್ರಿಕ್ ಲಿಕ್ವಿಡ್ ಆಗಿ ಯೂಸ್ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ದಾರೆ. ನೋಡಿ, ಇಟ್ಸ್ ಫ್ರೀಸಿಂಗ್ ಪಾಯಿಂಟ್ ಇಸ್ ವೆರಿ ಲೋ, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಓಕೆ. ಆಮೇಲೆ 103ನೇ ಪ್ರಶ್ನೆ. ಆನ್ ದಿ ಕೆಲ್ವಿನ್ ಸ್ಕೇಲ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಈಸ್. ಕೆಲ್ವಿನ್ ಸ್ಕೇಲ್ ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸು ಎಷ್ಟು ಅಂತ ಕೇಳಿದರೆ 273 ಕೆಲ್ವಿನ್. ಓಕೆ. 104. ಫಾರ್ ಅಕ್ಯುರೇಟ್ ಸೈಂಟಿಫಿಕ್ ವರ್ಕ್ ಟೆಂಪರೇಚರ್ಸ್ ಆರ್ ಆಫನ್ ಮೆಜರ್ಡ್ ಬೈ. ನೋಡಿ, ಅಕ್ಯುರೇಟ್ ಸೈಂಟಿಫಿಕ್ ವರ್ಕ್ ಗೋಸ್ಕರ ಟೆಂಪರೇಚರ್ಸ್ ನ ಕೆಲವೊಂದ್ಸತಿ ಎದರಿಂದ ಮೆಜರ್ ಮಾಡ್ತಾರೆ? ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್ ಇಂದ ಮೆಜರ್ ಮಾಡ್ತಾರೆ. ಓಕೆ. ಪೈರೋಮೀಟರ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಫಾರ್ ಮೆಜರಿಂಗ್ ಹೈ ಟೆಂಪರೇಚರ್. ಪೈರೋಮೀಟರ್ ಅನ್ನ ಯೂಸ್ ಮಾಡೋದು ಫಾರ್ ಮೆಜರಿಂಗ್ ಹೈ ಟೆಂಪರೇಚರ್. ಎ ಸಾಲಿಡ್ ಬಾಲ್ ಆಫ್ ಮೆಟಲ್ ಹ್ಯಾಸ್ ಅ ಸ್ಪೆರಿಕಲ್ ಕ್ಯಾವಿಟಿ ಇನ್ಸೈಡ್ ಇಟ್. ಒಂದು ಸಾಲಿಡ್ ಬಾಲ್ ಏನಿರುತ್ತೆ, ಒಂದು ಮೆಟಲ್ ಸಾಲಿಡ್ ಬಾಲ್ ಸ್ಪೆರಿಕಲ್ ಕ್ಯಾವಿಟಿಯನ್ನು ಒಳಗೊಂಡಿರುತ್ತೆ. ವೆನ್ ದ ಬಾಲ್ ಈಸ್ ಹೀಟೆಡ್ ದ ವಾಲ್ಯೂಮ್ ಆಫ್ ದ ಕ್ಯಾವಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಹೌದಲ್ವಾ? ಯಾಕಂದ್ರೆ ಅದು ಮೆಟಲ್ ಬಾಲ್ ಆಗಿರೋದ್ರಿಂದ, ಮೆಟಲ್ ಸಾಲಿಡ್ ಬಾಲ್ ಆಗಿರೋದ್ರಿಂದ. ಫಿಶ್ ಅಂಡ್ ಅದರ್ ಅಕ್ವಾಟಿಕ್ ಕ್ರಿಯೇಚರ್ಸ್ ಕ್ಯಾನ್ ಲೀವ್ ಇನ್ಸೈಡ್ ಎ ಡೀಪ್ ಫ್ರೋಸನ್ ಪಾಂಡ್. ನೋಡಿ, ಫಿಶ್ ಮತ್ತೆ ಇನ್ನು ಮತ್ತಷ್ಟು ಅಕ್ವಾಟಿಕ್ ಕ್ರಿಯೇಚರ್ಸ್ ಏನಿದಾವೆ ಡೀಪ್ ಫ್ರೋಸನ್ ಇದ್ರೂ ಕೂಡ ಅಲ್ಲಿ ಜೀವಿಸ್ತವೆ. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ದೇರ್ ವಿಲ್ ಆಲ್ವೇಸ್ ಬಿ ವಾಟರ್ ಜಸ್ಟ್ ಬೆನೀತ್ ದ ಐಸ್ ಲೆವೆಲ್, ಅದಕ್ಕೋಸ್ಕರ. ಓಕೆ. ಎಕ್ಸ್ಪಾನ್ಷನ್ ಆಫ್ ರಾಡ್ ವೆನ್ ಹೀಟೆಡ್. ನೋಡಿ, ಏನು ರಾಡ್, ಒಂದು ರಾಡ್ ಅನ್ನ ನಾವು ಮೆಟಲ್ ರಾಡ್ ಅನ್ನ ನಾವು ಹೀಟ್ ಮಾಡಿದಾಗ ಅದು ಎಕ್ಸ್ಪಾನ್ಷನ್ ಆಗುತ್ತೆ. ಓಕೆ. ಯಾಕೆ ಅಂದ್ರೆ ಎಕ್ಸ್ಪಾನ್ಷನ್ ಆಗುವಂತದ್ದು? ಇಟ್ ಇಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಇಟ್ಸ್ ಒರಿಜಿನಲ್ ಲೆಂತ್. ಇಟ್ ಇಸ್ ಪ್ರಪೋರ್ಷನಲ್ ಟು ದ ಇನ್ಕ್ರೀಸ್ ಆಫ್ ಟೆಂಪರೇಚರ್. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಒರಿಜಿನಲ್ ಲೆಂತ್ ಅಂತ ಇದೆ. ದಿಸ್ ಇಸ್ ರಾಂಗ್. ಅಂದ್ರೆ ಹೀಟ್ ಮಾಡ್ದಂಗೆ ಒರಿಜಿನಲ್ ಅಂದ್ರೆ ಹೀಟ್ ರೈಸ್ ಆದ್ರೆ ಒರಿಜಿನಲ್ ಲೆಂತ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಈ ಒಂದು ಇನ್ವರ್ಸ್ಲಿ ಪ್ರಪೋರ್ಷನಲ್ ನ ಅರ್ಥ. ಬಟ್ ರೈಟ್ ಒಂದು ಇಟ್ ಇಸ್ ಪ್ರಪೋರ್ಷನಲ್ ಟು ಒರಿಜಿನಲ್ ಲೆಂತ್, ಹೌದು. ಆಮೇಲೆ ಇಟ್ ಇಸ್ ಪ್ರಪೋರ್ಷನಲ್ ಟು ಇನ್ಕ್ರೀಸಿಂಗ್ ಲೆಂತ್. ಸೊ ಎರಡು ಆಗಿರೋದ್ರಿಂದ ಎ ಅಂಡ್ ಬಿ. ದಿ ಥರ್ಮೋಸ್ಟಾಟ್ ಇಸ್ ಅ ಡಿವೈಸ್. ಏನಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ಥರ್ಮೋಸ್ಟಾಟ್ ಅನ್ನ? ಫಾರ್ ಆಟೋಮೆಟಿಕಲಿ ಮೇಂಟೈನಿಂಗ್ ಎ ಸ್ಟಡಿ ಟೆಂಪರೇಚರ್. ಒಂದು ಸ್ಟಡಿ ಟೆಂಪರೇಚರ್ಗೆ ಮೇಂಟೈನ್ ಮಾಡೋದಕ್ಕೋಸ್ಕರ ಥರ್ಮೋಸ್ಟಾಟ್ ಅನ್ನ ಯೂಸ್ ಮಾಡ್ತಾರೆ. ಹೀಟ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಎಂಡ್ ಆಫ್ ಎ ಮೆಟಲ್ ರಾಡ್ ಟು ಇಟ್ಸ್ ಅದರ್ ಎಂಡ್ ಬೈ ದ ಮೆಥಡ್ ಆಫ್. ಯಾವ ಮೆಥಡ್? ನೋಡಿ, ಹೀಟ್ ಈಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಎಂಡ್ ಆಫ್ ಮೆಟಲ್ ರಾಡ್. ನೋಡಿ, ಫ್ರಮ್ ಒನ್ ಎಂಡ್ ಆಫ್ ಮೆಟಲ್ ರಾಡ್ ಟು, ಅಥವಾ ಈ ರೀತಿ ಅನ್ಕೋಣ, ಟು ಇಟ್ಸ್ ಅದರ್ ಎಂಡ್. ನೋಡಿ, ಒಂದು ಮೆಟಲ್ ರಾಡ್ ಅಂತ ಅನ್ಕೊಂಡ್ರೆ ಒಂದ್ ಎಂಡ್ ಇಂದ ಇನ್ನೊಂದು ಎಂಡ್ಗೆ ಏನು ಹೀಟ್ ಟ್ರಾನ್ಸ್ಮಿಟೆಡ್ ಆಗುತ್ತೆ, ದಟ್ ಇಸ್ ಅ ಮೆಥಡ್ ಆಫ್ ಕಂಡಕ್ಷನ್ ಅಂತ ಹೇಳ್ತಾರೆ. ಓಕೆ. ಇನ್ ಆನ್ ಆಯಿಲ್ ಲ್ಯಾಂಪ್ ಹೋಲ್ಸ್ ಆರ್ ಪ್ರೊವೈಡೆಡ್ ಬಿಲೋ ದ ಚಿಮ್ನಿ. ಓಕೆ. ಆಯಿಲ್ ಲ್ಯಾಂಪ್ ಅಲ್ಲಿ ಏನಾಗುತ್ತೆ? ಹೋಲ್ಸ್ ಅನ್ನುವಂಥದ್ದು ದೇ ಆರ್ ಪ್ರೊವೈಡೆಡ್ ಬಿಲೋ ದ ಚಿಮ್ನಿ. ಓಕೆ. ಯಾಕೆ? ಸೊ ದಟ್ ನೆಸೆಸರಿ ಆಕ್ಸಿಜನ್ ಏನಾಗುತ್ತೆ ಫಾರ್ ಬರ್ನಿಂಗ್ ಆಫ್ ಆಯಿಲ್, ಅದನ್ನು ಪ್ರೊವೈಡ್ ಮಾಡುತ್ತೆ ಅದು. ಆಮೇಲೆ ಕನ್ವೆಕ್ಷನ್ ಕರೆಂಟ್ ಆಫ್ ಏರ್ ಮೇ ಬಿ ಮೇಂಟೈನ್ ಟು ಕೀಪ್ ದ ಲ್ಯಾಂಪ್ ಬರ್ನಿಂಗ್. ಆಮೇಲೆ ದ ಬ್ರೈಟ್ನೆಸ್ ಆಫ್ ದ ಲ್ಯಾಂಪ್ ಮೇ ಬಿ ಇನ್ಕ್ರೀಸ್ಡ್. ಫಾರ್ ಆಲ್ ಆಫ್ ದಿ ಅಬೋ ಪ್ರೊವೈಡ್ ಮಾಡ್ತಾರೆ. ಓಕೆ. ಥಿಕ್ ಬ್ರಿಕ್ ವಾಲ್ಸ್ ಆರ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆರ್ ಕೋಲ್ಡ್ ಸ್ಟೋರೇಜ್. ನೋಡಿ, ಥಿಕ್ ಬ್ರಿಕ್ ವಾಲ್ಸ್ ಅನ್ನ, ತುಂಬಾ ಥಿಕ್ ಆಗಿರುವಂತಹ ಬ್ರಿಕ್ ವಾಲ್ಸ್ ಅನ್ನ ಯೂಸ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲಿ ಅಥವಾ ಕೋಲ್ಡ್ ಸ್ಟೋರೇಜ್ಗೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್, ಅದಕ್ಕೋಸ್ಕರ. ದ ಮೋಡ್ ಆಫ್ ಟ್ರಾವೆಲ್ ಆಫ್ ಹೀಟ್ ಎನರ್ಜಿ ಫ್ರಮ್ ಸನ್. ಓಕೆ. The mode of travel of heat energy from sun across empty space beyond the earth's atmosphere is known as, ಏನಂತ ಹೇಳ್ತಾರೆ? That is radiation. Okay, radiation. Teapots are highly polished. ಯಾಕೆ? ಸೊ ದಟ್ ದೇ ಮೇ ರಿಫ್ಲೆಕ್ಟ್ ಥರ್ಮಲ್ ರೇಡಿಯೇಷನ್. ನೋಡಿ, ಟೀಪಾಟ್ಸ್ ಅನ್ನ ಯಾವಾಗ್ಲೂ ಹೈಲಿ ಪಾಲಿಶ್ಡ್ ಮಾಡೋದ್ರಿಂದ ಥರ್ಮಲ್ ರೇಡಿಯೇಷನ್ ಅಂದ್ರೆ ಹೀಟ್ ರೇಡಿಯೇಷನ್ಸ್ ಅಂದ್ರೆ ಹೀಟ್ ಏನಿರುತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ ಫ್ರಮ್ ಔಟ್ಸೈಡ್ ಅಂಡ್ ಮಿನಿಮೈಸ್ ಸಚ್ ರೇಡಿಯೇಷನ್ ಫ್ರಮ್ ದೆಮ್, ಅದಕ್ಕೋಸ್ಕರ. ಎ ಕಪ್ ಆಫ್ ಹಾಟ್ ಕಾಫಿ ಇಸ್ ಪ್ಲೇಸ್ಡ್ ಆನ್ ಎ ಮೆಟಲ್ ಟೇಬಲ್ ಇನ್ ಎ ರೂಮ್. ಎ ಕಪ್ ಆಫ್ ಹಾಟ್ ಕಾಫಿ ಏನಿರುತ್ತೆ, ಒಂದು ಹಾಟ್ ಕಾಫಿ ಕಪ್ ಏನಿರುತ್ತೆ ಅಲ್ವಾ, ದಟ್ ಇಸ್ ಪ್ಲೇಸ್ಡ್ ಆನ್ ಎ ಮೆಟಲ್ ಟೇಬಲ್ ಇನ್ ಎ ರೂಮ್. ಬೈ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ಸ್ ಡಸ್ ಇಟ್ ಲಾಸ್ ಹೀಟ್?
ಯಾವುದು ಕಂಡಕ್ಷನ್, ಕನ್ವೆನ್ಷನ್ ಮತ್ತೆ ರೇಡಿಯೇಷನ್. ಇದ್ರ ಮೂಲಕ ಅದು ಹೀಟ್ ಅನ್ನ ಕಳ್ಕೋಬಹುದು. ಕಂಡಕ್ಷನ್, ಕನ್ವೆಕ್ಷನ್ ಮತ್ತೆ ರೇಡಿಯೇಷನ್. ಓಕೆ, ಡ್ರಿಂಕ್ಸ್ ಕೆಪ್ಟ್ ಇನ್ ಎ ವ್ಯಾಕ್ಯೂಮ್ ಫ್ಲಾಸ್ಕ್ ರಿಮೈನ್ ಹಾಟ್ ಆರ್ ಕೋಲ್ಡ್ ಆಸ್ ದ ಕೇಸ್ ಮೇ ಬಿ ಫಾರ್ ಎ ಲಾಂಗ್ ಟೈಮ್ ಬಿಕಾಸ್ ಅಂತ ಹೇಳಿದ್ದಾರೆ. ನೋಡಿ, ಡ್ರಿಂಕ್ಸ್ ಅನ್ನ ಈಗ ಒಂದು ವ್ಯಾಕ್ಯೂಮ್ ಫ್ಲಾಸ್ಕ್ ಅಲ್ಲಿ ಇರುವಂತಹ ಡ್ರಿಂಕ್ಸ್ ಏನಿರುತ್ತೆ ದಟ್ ರಿಮೈನ್ಸ್ ಹಾಟ್ ಆರ್ ಕೋಲ್ಡ್ ಆಸ್ ದ ಕೇಸ್ ಮೇ ಬಿ ಫಾರ್ ಎ ಲಾಂಗ್ ಟೈಮ್ because ಯಾಕೆ both walls are silvered on the vacuum side, there is a vacuum between the double walls, the cork is a poor conductor of heat, all of the above ಅಂತ ಇದೆ. all of these the right answer. ಯಾಕಂದ್ರೆ ಡ್ರಿಂಕ್ಸ್ ಏನ್ ಕುಡಿಯುವಂತದ್ದು ಇಟ್ಟಿರ್ತಾರೆ ವ್ಯಾಕ್ಯೂಮ್ ಫ್ಲಾಸ್ಕ್ ಅಲ್ಲಿ, ಅದು ಏನಿರುತ್ತೆ ಅದು ಹಾಟ್ ಇರ್ಬೋದು ಅಥವಾ ಕೋಲ್ಡ್ ಇರ್ಬೋದು. ಅದು ಲಾಂಗ್ ಟೈಮ್ ಕೋಲ್ಡ್ ಇರುತ್ತೆ, ಅಂದ್ರೆ ಕೂಲ್ ಇರ್ಬೇಕು ಅಂತ ಹೇಳಿದ್ರೆ ಲಾಂಗ್ ಟೈಮ್ ಕೂಲ್ ಇರ್ಬೋದು ಅಥವಾ ಲಾಂಗ್ ಟೈಮ್ ಹಾಟ್ ಇರ್ಬೋದು. ಇವಾಗ 2 ತರ ಬಾಟಲ್ಸ್ ಕೂಡ ಇದೆ. ಯಾಕೆ ಆ ರೀತಿ ಇರುತ್ತೆ ಅಂದ್ರೆ ಲಾಂಗ್ ಟೈಮ್ ಕೋಲ್ಡ್ ಅಥವಾ ಲಾಂಗ್ ಟೈಮ್ ಹಾಟ್ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನು ಅಡಿಯಾಬಾಟಿಕ್ ಅಂತ ಸಿಸ್ಟಮ್ಗೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನ್ 2 ವಾಲ್ ಇರುತ್ತೆ ದೇ ಆರ್ ಅಂದ್ರೆ ಬೋತ್ ಆರ್ ಸಿಲ್ವರ್ಡ್ ಆನ್ ದ ವ್ಯಾಕ್ಯೂಮ್ ಸೈಡ್. ಓಕೆ, ಅದಾದ ನಂತರ ಏನಾಗಿರುತ್ತೆ, ದೇರ್ ಇಸ್ ವ್ಯಾಕ್ಯೂಮ್ ಬಿಟ್ವೀನ್ ದ ಡಬಲ್ ವಾಲ್ ನ ನಡುವೆ ವ್ಯಾಕ್ಯೂಮ್ ಇರುತ್ತೆ. ದೆನ್ ಕಾರ್ಕ್ ಅನ್ನುವಂಥದ್ದು ಇಟ್ ಇಸ್ ಅ ಪೂರ್ ಕಂಡಕ್ಟರ್ ಆಫ್ ಹೀಟ್. ಸೊ ಇವೆಲ್ಲ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಎ ಸ್ಟೋನ್ ಫ್ಲೋರ್ feels cold to the bare feet but a carpet on the same floor feels warm. ಯಾಕೆ ನೋಡಿ, ಅದೇ ಕಲ್ಲು ಏನ್ ಮಾಡುತ್ತೆ, ಬರಿಗಾಲಲ್ಲಿ ನಡೆದಾಗ ನಮಗೆ ಸ್ಟೋನ್ ಫ್ಲೋರ್ ಏನ್ ಮಾಡುತ್ತೆ, ಫೀಲ್ಸ್ ಕೋಲ್ಡ್ ಟು ದ ಬೇರ್ ಫೀಟ್. ಓಕೆ, ನಾವು ಬೇರ್ ಫೀಟ್ ಅಲ್ಲಿ ನಡೆದಾಗ ಇಟ್ ಫೀಲ್ಸ್ ಕೋಲ್ಡ್ ಆನ್ ಎ ಸ್ಟೋನ್ ಫ್ಲೋರ್. ಅದೇ ಕಾರ್ಪೆಟ್ ಮೇಲೆ ನಡೆದಾಗ ಏನಾಗುತ್ತೆ, ಅದೇ ಬೇರ್ ಫುಟ್ ಅಲ್ಲಿ ಇಟ್ ಫೀಲ್ಸ್ ವಾರ್ಮ್. ಯಾಕೆ ಅಂತ ಹೇಳಿದ್ರೆ ಸ್ಟೋನ್ ಕನ್ವೇಸ್ ದ ಹೀಟ್ ಅವೇ ಫ್ರಮ್ ದ ಫೀಟ್. ಸ್ಟೋನ್ ಏನಿರುತ್ತೆ ಹೀಟ್ ಅನ್ನ ಹೊರಗಾಕುತ್ತೆ ಮೋರ್ ರ್ಯಾಪಿಡ್ಲಿ ದ್ಯಾನ್ ದ ಕಾರ್ಪೆಟ್, ಅದಕ್ಕೋಸ್ಕರ. ಓಕೆ, ಅಂಡ್ ಎ ಬೋಲೋಮೀಟರ್ ಈಸ್ ಯೂಸ್ ಟು ಮೆಜರ್. ಬೋಲೋಮೀಟರ್ ಥರ್ಮಲ್ ರೇಡಿಯೇಷನ್ಸ್ ಕ್ವಾಂಟಿಟೇಟಿವ್ಲಿ, ಇದಕ್ಕೋಸ್ಕರ ಇದನ್ನ ಉಪಯೋಗಿಸುವಂಥದ್ದು. ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಟ್, ನೋಡಿ ವಾಟರ್ ಏನಿದೆ ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಜಾಸ್ತಿ ಇರುವಂತದ್ದು ಎಲ್ಲಿ, ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಟ್ 4 ಡಿಗ್ರಿ ಸೆಲ್ಸಿಯಸ್. ಓಕೆ, 4 ಡಿಗ್ರಿ ಸೆಲ್ಸಿಯಸ್ಗೆ ಅದು 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾಗ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಓಕೆ, body A is kept in contact with body B. Body A is kept in contact with body B. Heat will flow from A to B. ಯಾವಾಗ if the temperature of A is greater than that of B. Okay, if the temperature of A ಏನಿರುತ್ತೆ it is greater than B, ಅಂದ್ರೆ B ಗಿಂತ ಜಾಸ್ತಿ ಇದ್ದಾಗ. ಓಕೆ, air escaping rapidly from a narrow orifice in an inflated tire feels cool. ಯಾಕೆ ಅಂತ ಹೇಳಿದ್ರೆ ಆಫ್ ಸಡನ್ ಎಕ್ಸ್ಪಾನ್ಷನ್ causing loss of internal energy, ಅದಕ್ಕೋಸ್ಕರ. The atmosphere gets heated up mainly by ಯಾವುದರಿಂದ, radiation from earth surface. Okay, the plants in greenhouse are enclosed in a glass enclosure because ಯಾಕೆ ಅಂತ ಹೇಳಿದ್ರೆ glass allows the heat radiations of shorter wavelengths from the sun to pass through. ಆಮೇಲೆ plants absorb them. So these shorter wavelengths ಏನಿರುತ್ತೆ ಮತ್ತೆ ಅವು that re-radiate them in the form of longer wavelengths. So the longer wavelengths cannot penetrate through the glass walls. Okay, so ಇದಿಷ್ಟು ಕೂಡ ಹೌದು. And the cover of a solar cooker is made of glass. ಯಾಕೆ ನೋಡಿ, ಕವರ್ ಆಫ್ ಸೋಲಾರ್ ಕುಕ್ಕರ್ ಏನಿರುತ್ತೆ ಅದು ಗ್ಲಾಸ್ ಇಂದಾನೇ ಆಗಿರುತ್ತೆ. ಯಾಕೆ, ಇಟ್ ರಿಟೈನ್ಸ್ ದ ಹೀಟ್ ಇನ್ಸೈಡ್ ಬೈ ದ ಗ್ರೀನ್ ಹೌಸ್ ಎಫೆಕ್ಟ್. ಯಾಕೆ ಅಂತಂದ್ರೆ ಇಟ್ ರಿಟೈನ್ಸ್ ದ ಹೀಟ್. ಓಕೆ, ಇಟ್ ರಿಟೈನ್ಸ್ ಅದು ಹಾಗೆ ಇಟ್ಕೊಳ್ಳುತ್ತೆ ಹೀಟ್ ಇನ್ಸೈಡ್ ಬೈ ದ ಗ್ರೀನ್ ಹೌಸ್ ಎಫೆಕ್ಟ್, ಅದಕ್ಕೋಸ್ಕರ. ಓಕೆ, the inside of both the wall of a thermos flask is silvered. That is on the vacuum side in order to reduce heat loss by ಯಾವುದು, ರೇಡಿಯೇಷನ್. ಇಂಥ ಕ್ವೆಶನ್ಸ್ ಏನಿದೆ these are very important. ಇದ್ರ ಬಗ್ಗೆ ಇದು ರಿಪೀಟೆಡ್ ಕ್ವೆಶನ್. ಓಕೆ, ಇವೆಲ್ಲವೂ ಕೂಡ ಅಪ್ಲೈಡ್ ಕ್ವೆಶನ್ಸ್ ಆಗಿರೋದ್ರಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಇನ್ಸೈಡ್ ಆಫ್ ಬೋತ್ ದ ವಾಲ್ಸ್ ಆಫ್ ಥರ್ಮಸ್ ಫ್ಲಾಸ್ಕ್ ಏನಿರುತ್ತೆ ಎರಡು ಕೂಡ ಸಿಲ್ವರ್ಡ್ ಆಗಿರುತ್ತೆ. ಯಾಕೆ ಅಂತ ಕೇಳಿದ್ರೆ
ಆನ್ ದಿ ವ್ಯಾಕ್ಯೂಮ್ ಸೈಡ್. ಯಾಕೆ ಅಂತ ಹೇಳಿದ್ರೆ ರೇಡಿಯೇಷನ್ ಇಂದ ಹೀಟ್ ಲಾಸ್ ಆಗೋದನ್ನ ತಡೆಯೋದಕ್ಕೆ. ವೆನ್ ಐಸ್ ಜಸ್ಟ್ ಮೆಲ್ಟ್ಸ್ ದೇರ್ ಇಸ್ ನೋ ಚೇಂಜ್ ಇನ್ ಟೆಂಪರೇಚರ್. ನೋಡಿ, ಯಾವಾಗ ಐಸ್ ತಕ್ಷಣಕ್ಕೆ ಮೆಲ್ಟ್ ಆಗುತ್ತಲ್ವಾ, ದೇರ್ ಇಸ್ ನೋ, ಅವಾಗ ಟೆಂಪರೇಚರ್ ಅಲ್ಲಿ ಯಾವುದೇ ಚೇಂಜ್ ಆಗೋದಿಲ್ಲ. ಓಕೆ, ಬಿಫೋರ್ ದ ಇನ್ವೆನ್ಷನ್ ಆಫ್ ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್, ಟೆಲಿವಿಷನ್ ಸ್ಟೇಷನ್ಸ್ ಕುಡ್ ನಾಟ್ ಟ್ರಾನ್ಸ್ಮಿಟ್ ದೇರ್ ಪ್ರೋಗ್ರಾಮ್ಸ್ ಟು ಫಾರ್ ಆಫ್ ಪ್ಲೇಸಸ್. ಯಾಕೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ರಿಫ್ಲೆಕ್ಟೆಡ್ ಬೈ ದ ಐನೋಸ್ಪಿಯರ್ ಬಟ್ ಪಾಸ್ ಥ್ರೂ ಇಟ್. ನೋಡಿ, ರಿಫ್ಲೆಕ್ಟ್ ಆಗ್ತಾ ಇರಲಿಲ್ಲ, ಬಟ್ ದೇ ಓನ್ಲಿ ಪಾಸ್ ಥ್ರೂ ಇಟ್, ಅದಕ್ಕೋಸ್ಕರ. ಇನ್ನು ಹೀಟ್ ಟ್ರಾನ್ಸ್ಫರ್ ಅನ್ನುವಂಥದ್ದು, ಇಟ್ ಕೂಲ್ಸ್ ದ ಬಾಡಿ ದಟ್ ಟ್ರಾನ್ಸ್ಫರ್ಸ್ ಇಟ್, heat the body that absorbs the heat, may change the physical state of substance. ಇವೆಲ್ಲವೂ ಕೂಡ ಹೌದು heat transfer. The presence of impurities lowers the melting point of ice. ನೋಡಿ, impurities ಏನಾದ್ರೂ ಪ್ರೆಸೆನ್ಸ್ ಇತ್ತು ಅಂತ ಹೇಳಿದ್ರೆ ಮೆಲ್ಟಿಂಗ್ ಆಫ್ ಐಸ್ ಅಂದ್ರೆ ಐಸ್ ಮೆಲ್ಟ್ ಆಗುವಂಥದ್ದು ಏನಾಗುತ್ತೆ, ಕಮ್ಮಿ ಆಗುತ್ತೆ. Okay. In a freezer, ice cubes will be formed more quickly in trays. Okay. ನೋಡಿ, ಐಸ್ ಅಂದ್ರೆ ಫ್ರೀಸರ್ ಅಲ್ಲಿ ಏನಾಗುತ್ತೆ, ಐಸ್ ಕ್ಯೂಬ್ಸ್ ಟ್ರೇಸ್ ಅಲ್ಲಿ ತುಂಬಾ ಬೇಗ ಆಗುತ್ತೆ. ಟ್ರೇಸ್ ಮೇಡ್ ಆಫ್ ಅಲ್ಯೂಮಿನಿಯಂ. ಓಕೆ, ಅಲ್ಯೂಮಿನಿಯಂ ಟ್ರೇನ್ ಅಲ್ಲಿ ತುಂಬಾ ಬೇಗ ಕ್ವಿಕ್ ಆಗಿ ಐಸ್ ಕ್ಯೂಬ್ಸ್ ಫಾರ್ಮೇಶನ್ ಆಗುತ್ತೆ ಕಂಪೇರ್ ಟು ರಬ್ಬರ್, ಪ್ಲಾಸ್ಟಿಕ್, ವುಡ್. ಓಕೆ, water kept in an earthen pot is less cool on rainy days than in summer, because during in rainy days ಏನಾಗುತ್ತೆ, water that oozes out does not evaporate quickly because of the large percentage of moisture in the air. ಅದಕ್ಕೋಸ್ಕರ ಟ್ಯಾಪ್ ವಾಟರ್ ಇಸ್ ಪ್ಲೇಸ್ಡ್ ಇನ್ ಆನ್ ಓಪನ್ ಪ್ಯಾಡ್ ಅಂಡ್ ಅಲೌಡ್ ಟು ಎವಾಪರೇಟ್. ನೋಡಿ, ಟ್ಯಾಪ್ ವಾಟರ್ ಏನಿರುತ್ತೆ ಓಪನ್ ಪ್ಯಾಡ್ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಎವಾಪರೇಟ್ ಆಗಕ್ ಬಿಟ್ಟಾಗ ಆಫ್ಟರ್ ಸಮ್ ಟೈಮ್ ದ ಟೆಂಪರೇಚರ್ ಆಫ್ ವಾಟರ್ ಏನಾಗುತ್ತೆ, ಇಟ್ ಡಿಕ್ರೀಸ್ ಸ್ಲೈಡ್ಲಿ. In hot climatic conditions, the buildings are painted white. ನೋಡಿ, ಹಾಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲಾನು ವೈಟ್ ಪೇಂಟ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ವೈಟ್ ಕೋಟಿಂಗ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ರಿಫ್ಲೆಕ್ಟ್ಸ್ ಹೀಟ್ ರೇಸ್ ದಟ್ ಫಾಲ್ ಆನ್ ಇಟ್, ದಸ್ ಕೀಪಿಂಗ್ ದ ಇನ್ಸೈಡ್ ಕೂಲ್. ಅದಕ್ಕೋಸ್ಕರ. ಓಕೆ, ಎವಾಪರೇಷನ್ ರೇಟ್ ಡಿಪೆಂಡ್ಸ್ ಆನ್. ನೋಡಿ, ದ ಎವಾಪರೇಷನ್ ರೇಟ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, nature of the liquid, area of the exposed surface area, and temperature of the air and of the liquid. ಎಲ್ಲವೂ ಕೂಡ. Okay. The rate of cooling of hot body depends on. ನೋಡಿ, the rate of cooling of hot body ಯಾವಾಗ್ಲೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, nature of the radiant surface, area of the radiant surface, temperature between the body and surroundings. Okay. When we sweat, we feel comfortable under a fan. ಯಾಕೆ ಅಂತ ಹೇಳಿದ್ರೆ ಏರ್ ಸರ್ಕ್ಯುಲೇಟೆಡ್ ಬೈ ದ ಫ್ಯಾನ್, ಅಂದ್ರೆ ಏನ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಫ್ಯಾನ್ ಕೆಳಗಡೆ, ಕ್ವಿಕನ್ಸ್ ದ ಎವಾಪರೇಷನ್ ಆಫ್ ದ ಮಾಯಿಶ್ಚರ್ ಆನ್ ಅವರ್ ಸ್ಕಿನ್. ಅದಕ್ಕೋಸ್ಕರ. ಓಕೆ, ದಿ ಹೈಗ್ರೋಮೀಟರ್ ಈಸ್ ಅನ್ ಅಪಾರಟಸ್ ಯೂಸ್ಡ್ ಫಾರ್ ಫೈಂಡಿಂಗ್ ದ ರಿಲೇಟಿವ್ ಹ್ಯೂಮಿಡಿಟಿ ಆಫ್ ದಿ ಅಟ್ಮಾಸ್ಫಿಯರ್. ಹೈಗ್ರೋಮೀಟರ್ ಏನಿದೆಯಲ್ಲ, ಇಟ್ ಈಸ್ ದ ಅಪಾರಟಸ್, ಹೌದಲ್ವಾ, ದಟ್ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ದ ರಿಲೇಟಿವ್ ಹ್ಯೂಮಿಡಿಟಿ ಆಫ್ ದ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ರಿಲೇಟಿವ್ ಹ್ಯೂಮಿಡಿಟಿಯನ್ನ ಫೈಂಡ್ ಮಾಡೋದಕ್ಕೆ ಈ ಹೈಗ್ರೋಮೀಟರ್ ಯೂಸ್ ಆಗುತ್ತೆ. ಓಕೆ, ಅಂಡ್ ಇನ್ ಎ ರೆಫ್ರಿಜಿರೇಟರ್ ದ ರೆಫ್ರಿಜಿರೆಂಟ್ ಈಸ್ ಅಂತ ಕೇಳಿದ್ದಾರೆ. ನೋಡಿ, ರೆಫ್ರಿಜಿರೇಟರ್ ಅಲ್ಲಿ ರೆಫ್ರಿಜಿರೆಂಟ್ ಯಾವುದು ಅಂತ ಹೇಳಿದ್ರೆ ಫ್ರಿಯಾನ್. ಇದ್ರ ಬಗ್ಗೆ GPSTR, HSTR ಜೊತೆಗೆ TET, CTET ನಲ್ಲಂತೂ ರಿಪೀಟೆಡ್ ಕ್ವೆಶನ್ ಇದು CTET ಅಲ್ಲಿ. ಓಕೆ, ಇದೆಲ್ಲ ಇದು ರಿಪೀಟೆಡ್ ಕ್ವೆಶನ್ಸ್ ಇವೆಲ್ಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನೌನ್ ಆಸ್ ಫ್ರಿಯಾನ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಫ್ರಿಯಾನ್ ಅಂದ್ರೆ ಏನು? ಡೈಫ್ಲೂರೋಮೀಥೇನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಂಥ ಕ್ವೆಶನ್ಸ್ ನಿಮಗೆ ಚೆನ್ನಾಗಿ ನೀವು ಒಂದತ್ರ ಬರ್ದು ಇಟ್ಕೋಬೇಕು ನೀವು. ಓಕೆ, ನಾನು ಅದಕ್ಕೆ ನೋಡಿ 4 ಆಪ್ಷನ್ಸ್ ನಾನು ಹೇಳ್ತಾ ಇಲ್ಲ, ಯಾವ್ದು ಡೈರೆಕ್ಟ್ ಹೇಳ್ತಾ ಇದೀನಿ. ಓಕೆ, ತಿಳ್ಕೊಳ್ಳಿ ಇವನ್ನೆಲ್ಲ. ಡೈಫ್ಲೂರೋಮೀಥೇನ್. ಫ್ರಿಯಾನ್ದು ಕೆಮಿಕಲ್ ನೇಮ್ ಏನು? ಡೈಫ್ಲೂರೋಮೀಥೇನ್. ಓಕೆ, ದಿಸ್ ಇಸ್ ವೆರಿ ಯೂಸ್ಫುಲ್ ಟು ಯು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇನ್ನಷ್ಟು ಒಳ್ಳೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಏನಂತಾರೆ, ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತೆ. ಓಕೆ, ಸೊ ಇನ್ಕ್ರೀಸ್ ಇನ್ ಪ್ರೆಷರ್ ಅನ್ನುವಂಥದ್ದು ಇಟ್ ರೈಸಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಲಿಕ್ವಿಡ್. ಇನ್ನು 141ನೇ ಪ್ರಶ್ನೆ, ದ ಪ್ರೆಷರ್
the pressure of air at high altitude is less than the atmospheric pressure at the sea level. Hence, the boiling point of the water at a hilltop ಏನಾಗಿರುತ್ತೆ? It is less than at sea level ಆಗಿರುತ್ತೆ. Okay, tricky question. ಅಲ್ಲೇ ಇದೆ ಆನ್ಸರ್. ಇನ್ನು increase in pressure always decreases the melting point of ice. ನೋಡಿ, ಪ್ರೆಷರ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ವಾ, ಅಂದ್ರೆ ಏನ್ ಐಸ್ ಕರಗುವಂತದ್ದು ಅದು ಡಿಕ್ರೀಸ್ ಆಗುತ್ತೆ. ಓಕೆ, 2 tumblers stuck together can be separated by pouring ice cold water into the inner tumbler. ನೋಡಿ, 2 ಟಂಬ್ಲರ್ ಒಂದಕ್ಕೊಂದು ಸ್ಟಕ್ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಐಸ್ ಕೋಲ್ಡ್ ವಾಟರ್ ನ ಪೌರ್ ಮಾಡಿದ್ರೆ, ಸುರಿದ್ರೆ ಇನ್ನರ್ ಟಂಬ್ಲರ್ ಒಳಗಡೆ, ಅವಾಗ ಅದು ಸಪರೇಟ್ ಆಗುತ್ತೆ. ಸ್ಕೇಟಿಂಗ್ ಆನ್ ಐಸ್ ಇಸ್ ಪಾಸಿಬಲ್. ನೋಡಿ, ಸ್ಕೇಟಿಂಗ್ ಆನ್ ಐಸ್ ಅಂದ್ರೆ ಐಸ್ ಸ್ಕೇಟಿಂಗ್ ಎಲ್ಲ ಗೊತ್ತಿರುತ್ತಲ್ವಾ, ಸೊ ಅದ್ರ ಐಸ್ ಅಲ್ಲೂ ಆತರ ಸ್ಕೇಟಿಂಗ್ ಪಾಸಿಬಲ್ ಇದೆ. ಅಂದ್ರೆ ಐಸ್ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಸ್ಕೇಟಿಂಗ್ ನೀವೆಲ್ಲ ನೋಡಿರ್ತೀರ ಅಲ್ವಾ. ಸೊ ದಟ್ ಇಸ್ ಪಾಸಿಬಲ್. ಹಿಂಗೆ ಅಂದ್ರೆ ಯಾಕೆ, ಬಿಕಾಸ್ ಅಂತ ಹೇಳಿದ್ರೆ ದ ಪ್ರೆಷರ್ ಆನ್ ದಿ ಐಸ್ ಡ್ಯೂ ಟು ಸ್ಕೇಟ್ ಮೆಲ್ಟ್ಸ್ ದ ಐಸ್. ನೋಡಿ, ಇವಾಗ ಸ್ಕೇಟಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಐಸ್ ಮೇಲೆ ಸ್ಕೇಟಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರೆಷರ್ ಬೀಳುತ್ತೆ. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ಸ್ಕೇಟ್. ಓಕೆ, it melts the ice by lowering its melting point, forming a thin film of water. So ಅವಾಗ ಅದು thin film of water ಅಲ್ಲಿ ಫಾರ್ಮೇಶನ್ ಆಗುತ್ತೆ. So that it is possible. Okay, next, one of the following types of electromagnetic radiation which has the longest wavelength ಅಂತ ಕೇಳಿದರೆ Webb Gyar. Okay, ನೋಡಿ, of the following types of electromagnetic radiation which has the longest wavelength ಅಂತ ಕೇಳಿದ್ದಾರೆ. ಇಲ್ಲೇನಿದೆ, ರೇಡಿಯೋ ವೇವ್ಸ್ ಇದೆ. ಓಕೆ, ಸೊ ರೇಡಿಯೋ ವೇವ್ಸ್ ಏನಿದೆಯಲ್ಲ, ದಿಸ್ ಇಸ್ ದ ಲಾಂಗೆಸ್ಟ್, ಇಟ್ ಹ್ಯಾಸ್ ಲಾಂಗೆಸ್ಟ್ ವೇವ್ ಲೆಂತ್. ರೇಡಿಯೋ ವೇವ್ಸ್ ಏನಿದೆಯಲ್ಲ, ಇದು ಲಾಂಗೆಸ್ಟ್ ವೇವ್ ಲೆಂತ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಸೊ ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಲಾಂಗೆಸ್ಟ್ ವೇವ್ ಲೆಂತ್ ಯಾವ್ದು ಒಳಗೊಂಡಿದೆ ಅನ್ನೋದು ಇವಾಗ ಗೊತ್ತಾಯ್ತಲ್ವಾ, ರೇಡಿಯೋ ವೇವ್. ಸೊ ಅದೇ ತರ ಶಾರ್ಟೆಸ್ಟ್ ವೇವ್ ಲೆಂತ್ ಗಾಮಾ ರೇಸ್ ಅಂತ ಹೇಳ್ತೀವಿ. ಓಕೆ, ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿಚ್ ಹ್ಯಾಸ್ ದ ಲಾಂಗೆಸ್ಟ್ ವೇವ್ ಲೆಂತ್ ಅಂತ ಹೇಳಿದಾಗ ರೇಡಿಯೋ ವೇವ್ಸ್ ಬರುತ್ತೆ. ನೋಡಿ, ಇದು ರೇಡಿಯೋ ಇಂದ ಸ್ಟಾರ್ಟ್ ಆಗುತ್ತೆ. RMIV. ಓಕೆ, RMIV UXG ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. UXG, RMIV UXG ಅಂತ ಮೀನ್ಸ್ ಇದು ಬಂದು ರೇಡಿಯೋ ವೇವ್ಸ್ ಆಗಿರುತ್ತೆ. ಇದು ಬಂದು ಮೈಕ್ರೋವೇವ್, ಇದು ಇನ್ಫ್ರಾರೆಡ್, ಇದು ವಿಸಿಬಲ್, ಇದು ಅಲ್ಟ್ರಾವೈಲೆಟ್, ಎಕ್ಸ್ರೇ ಮತ್ತೆ ಗಾಮಾ-ರೇ. ಸೊ ಇವಾಗ ಲಾಂಗೆಸ್ಟ್ ವೇವ್ ಲೆಂತ್ ಯಾವುದು, ದಟ್ ಇಸ್ ರೇಡಿಯೋ ವೇವ್ಸ್. ಶಾರ್ಟೆಸ್ಟ್ ವೇವ್ ಲೆಂತ್ ಯಾವುದು, ದಟ್ ಇಸ್ ಗಾಮಾ-ರೇ. ಓಕೆ, ಇದ್ರ ವೇವ್ ಲೆಂತ್ ಬಂದು ಇದು ಎಷ್ಟು ನೋಡಿ, ಇದು ನೋಡಿ, ಇದ್ರ ಫ್ರೀಕ್ವೆನ್ಸಿ ಇದ್ರ 10⁴ ಇರುತ್ತೆ. ಇದ್ರದ್ದು ಫ್ರೀಕ್ವೆನ್ಸಿ 10⁻20 ಹರ್ಟ್ಸ್ ಇರುತ್ತೆ. ಸೊ ಇದ್ರದ್ದು ಅಂದ್ರೆ ಫ್ರೀಕ್ವೆನ್ಸಿ 10⁻4 ಇದೆ ಅಂತ ಹೇಳಿದ್ರೆ ಇದು ಕಮ್ಮಿ ಫ್ರೀಕ್ವೆನ್ಸಿ. ನೋಡಿ, ಎಲ್ಲಿ ಕಮ್ಮಿ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ 20 ಇದೆ ಅಂದ್ರೆ ಇಲ್ಲಿ ವೇವ್ ಲೆಂತ್ ಏನಿದೆ, ಕಡಿಮೆ, ಶಾರ್ಟರ್ ವೇವ್ ಲೆಂತ್. ಓಕೆ,
ಸೊ ಈ ರೀತಿ ನೋಡ್ಬೋದು. ಅಂಡ್ ಆಫ್ ದಿ ಫಾಲೋಯಿಂಗ್ ವಿಚ್ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಇದೆ. ಸೊ ಇವಾಗ ಹೇಳ್ತೀರಲ್ವಾ, ನಾ ಹಿಂದೆ ಹೇಳ್ದೆ. ಸೊ ದಟ್ ಸರಿಯಾದಂತ ಆಪ್ಷನ್ ಯಾವುದು? ಗಾಮಾ ರೇಸ್. ಓಕೆ. ರೇಡಿಯೋ ವೇವ್ಸ್ ಸೆಂಟ್ ಔಟ್ ಬೈ ರೇಡಿಯೋ ಸ್ಟೇಷನ್ಸ್, ಅವು ರಿಫ್ಲೆಕ್ಟ್ ಆಗೋದು ಎಲ್ಲಿ? ಐನೋಸ್ಪಿಯರ್. ಎಲ್ಲಿ? ಅಯೋನೋಸ್ಪಿಯರ್. ಓಕೆ. ಇಲ್ಲೇ ನೋಡಿ ಒಂದಕ್ಕೊಂದು ಯಾವ ರೀತಿ ರಿಲೇಟ್ ಆಗ್ತಾ ಇದೆ. ಇಲ್ಲಿ ಹಿಂದೆ ಒಂದು ಪ್ರಶ್ನೆ ನೋಡಿದ್ವಿ, ಅಯೋನೋಸ್ಪಿಯರ್ ಅಂದ್ರೆ ಯಾಕೆ ಸೊ ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಎಸ್, ಇಲ್ಲಿದೆ ನೋಡಿ. ಬಿಫೋರ್ ದ ಇನ್ವೆನ್ಷನ್ ಆಫ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್, ಟೆಲಿವಿಷನ್ ಸ್ಟೇಷನ್ಸ್ ಏನಿದೆ ಕುಡ್ ನಾಟ್ ಟ್ರಾನ್ಸ್ಮಿಟ್, ಅಂದ್ರೆ ಅವರ ಯಾವುದೇ ಒಂದು ಪ್ರೋಗ್ರಾಮ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಲ್ಲ ಎಲ್ಲಿಗೆ? ಟು ಫಾರ್ ಪ್ಲೇಸಸ್. ಯಾಕೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ರಿಫ್ಲೆಕ್ಟೆಡ್ ಬೈ ದ ಐನೋಸ್ಪಿಯರ್. ಓಕೆ. ಬಟ್ ಪಾಸ್ ಥ್ರೂ ಇಟ್, ಅಂದ್ರೆ ಐನೋಸ್ಪಿಯರ್ ಇಂದ ಅದ್ರ ಮೂಲಕ ಹಾದು ಹೋದ್ರು ಕೂಡ ಬಟ್ ದೇ ಆರ್ ನಾಟ್ ರಿಫ್ಲೆಕ್ಟೆಡ್, ಅದಕ್ಕೋಸ್ಕರ. ಸೊ ಇಲ್ಲಿಂದ ಇಲ್ಲಿಗೆ ಲಿಂಕ್ ಸಿಕ್ಕಿದೆ ಅಲ್ವಾ? ಅಂದ್ರೆ ಆ ಪ್ರಶ್ನೆ ಈ ಪ್ರಶ್ನೆ ನೋಡಿ. ರೇಡಿಯೋ ಇಸ್ ಸೆಂಟ್ ಔಟ್ ಬೈ ರೇಡಿಯೋ ಸ್ಟೇಷನ್ಸ್ ಆರ್ ರಿಫ್ಲೆಕ್ಟೆಡ್ ಬೈ. ಸೊ ಹಾಗಾದ್ರೆ ರಿಫ್ಲೆಕ್ಟ್ ಆಗ್ಬೇಕಾಗಿರೋದೆಲ್ಲಿ? ಐನೋಸ್ಪಿಯರ್ ಅಲ್ಲಿ. ಓಕೆ. The maximum range of most TV signals is from 121 to 240 km only because curvature of the earth limits the range of reception. ಅದಕ್ಕೋಸ್ಕರ. Less dew is formed on cloudy nights. ನೋಡಿ, less dew ಅನ್ನುವಂಥದ್ದು it is formed on cloudy nights. ಯಾಕೆ? ಅವಾಗೇನೆ ಯಾಕೆ ಫಾರ್ಮೇಶನ್ ಆಗುತ್ತೆ? ಓಕೆ. ಲೆಸ್ ಡ್ಯೂ ಅನ್ನುವಂಥದ್ದು ಇಟ್ ಇಸ್ ಫಾರ್ಮ್ಡ್ ಆನ್ ಕ್ಲೌಡಿ ನೈಟ್ಸ್, ಅಂದ್ರೆ ಈ ರೀತಿ ಇವಾಗ ಒಂದು ಪ್ಲಾಂಟ್ ಅಂತ ಅನ್ಕೊಂಡ್ರೆ ಈ ರೀತಿ ವಾಟರ್ ಡ್ರಾಪ್ ತರ ಇರುತ್ತಲ್ವಾ, ಅದನ್ನೇ ಲೆಸ್ ಡ್ಯೂ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಆಬ್ಜೆಕ್ಟ್ಸ್ ಲಾಸ್ ಲೆಸ್ ರೇಡಿಯಂಟ್ ಎನರ್ಜಿ, ಅದಕ್ಕೋಸ್ಕರ. ಓಕೆ. ಆಬ್ಜೆಕ್ಟ್ಸ್ ಏನಿರ್ತವೆ ಅವು ದೇ ಲಾಸ್ ಲೆಸ್ ರೇಡಿಯಂಟ್ ಎನರ್ಜಿ, ಅದಕ್ಕೋಸ್ಕರ. ಅಂಡ್ ಇನ್ ಎ ರೆಫ್ರಿಜಿರೇಟರ್, in a refrigerator cooling is produced by. ನೋಡಿ, in a refrigerator cooling is produced by. so cooling ಪ್ರೊಡ್ಯೂಸ್ ಆಗೋರು ಇದರಿಂದ. ಐಸ್ ದಟ್ ಡೆಪಾಸಿಟ್ಸ್ ಆನ್ ದ ಫ್ರೀಸರ್, ಎವಾಪರೇಷನ್ ಆಫ್ ಅ ವೋಲಟೈಲ್ ಲಿಕ್ವಿಡ್ ಅಂತ ಇದೆ. ಸೊ ಎರಡು ಕೂಡ ಏನು ಸರಿಯಾದಂತ ಆಪ್ಷನ್ ಯಾವುದು? ರೆಫ್ರಿಜಿರೇಟರ್ ಅಲ್ಲಿ ಕೂಲಿಂಗ್ ಪ್ರೊಡ್ಯೂಸ್ ಆಗೋದು ಎದರಿಂದ ಅಂತ ಹೇಳಿದ್ರೆ ಎವಾಪರೇಷನ್ ಆಫ್ ಎ ವೋಲಟೈಲ್ ಲಿಕ್ವಿಡ್. ಆ ಒಂದು ಅಂದ್ರೆ ವೋಲಟೈಲ್ ಲಿಕ್ವಿಡ್ ಏನಿರುತ್ತಲ್ವಾ ಅದು ಎವಾಪರೇಟ್ ಆಗೋದ್ರಿಂದ. ವೋಲಟೈಲ್ ಲಿಕ್ವಿಡ್ ಅಂತ ಏನ್ ಹೇಳ್ತೀವಲ್ಲ ಅದು ಒಂಥರ ತುಂಬಾ ಬೇಗನೆ ಎವಾಪರೇಟ್ ಆಗುವಂತದ್ದು ವೋಲಟೈಲ್ ಲಿಕ್ವಿಡ್. ಓಕೆ. ಅದು ಲೋ ಬಾಯ್ಲಿಂಗ್ ಪಾಯಿಂಟ್ ಅನ್ನು ಕೂಡ ಒಳಗೊಂಡಿರುತ್ತೆ. ಓಕೆ. ಇವನ್ ಈ ವೋಲಟೈಲ್ ಲಿಕ್ವಿಡ್ ಬಗ್ಗೆ ನೋಡೋದಾದ್ರೆ ಅದು ತುಂಬಾ ಈಸಿಯಾಗಿ ನಾರ್ಮಲ್ ಟೆಂಪರೇಚರ್ ಮತ್ತೆ ನಾರ್ಮಲ್ ಪ್ರೆಷರ್ ಇದ್ದಾಗ ಅದು ಎವಾಪರೇಟ್ ಆಗುತ್ತೆ. ಅದು ತುಂಬಾ ಬೇಗ ಟ್ರಾನ್ಸಿಷನ್ ಆಗುತ್ತೆ, ಅಂದ್ರೆ ಲಿಕ್ವಿಡ್ ಇಂದ ಗ್ಯಾಸಿಯಸ್ ಸ್ಟೇಟ್ಗೆ. ಯಾಕೆ ಅಂತ ಹೇಳಿದ್ರೆ ಹೈ ವೇಪರ್ ಪ್ರೆಷರ್, ಅಂದ್ರೆ ಅದರ ಅರ್ಥ ಮಾಲಿಕ್ಯೂಲ್ಸ್ ಸ್ಟ್ರಾಂಗ್ ಟೆಂಡೆನ್ಸಿಯನ್ನ ಒಳಗೊಂಡಿರುತ್ತೆ ಟು ಎಸ್ಕೇಪ್ ಇನ್ ಟು ಎ ಗ್ಯಾಸ್ ಫೇಸ್, ಅದಕ್ಕೋಸ್ಕರ. ಓಕೆ. ಫಾರ್ ಎಕ್ಸಾಂಪಲ್ ನೀವು ಆಲ್ಕೋಹಾಲ್ ತಗೋಬಹುದು, ಅಸಿಟೋನ್ ತಗೋಬಹುದು. ಓಕೆ. ಅವೆಲ್ಲ ವೋಲಟೈಲ್ ಲಿಕ್ವಿಡ್ಸ್. ಓಕೆ. ಇನ್ನು 151 ಪ್ರಶ್ನೆ ನೋಡಿ. ಬೇಸ್ ಆಫ್ ದಿ ಎಲೆಕ್ಟ್ರಿಕ್ ಐರನ್ ಇಸ್ ಬ್ರೈಟ್ಲಿ ಪಾಲಿಶ್ಡ್. ನೋಡಿ, ಬೇಸ್ ಏನಿರುತ್ತೆ ಅದನ್ನ ಬ್ರೈಟ್ಲಿ ಪಾಲಿಶ್ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಟು ರೆಡ್ಯೂಸ್ ಹೀಟ್ ಲಾಸ್ ಬೈ ರೇಡಿಯೇಷನ್. ಓಕೆ. ಯಾಕೆಂದ್ರೆ ಟು ಮೇಕ್ ಇಟ್ ಸ್ಮೂತ್ ಅಂಡ್ ಫ್ರಿಕ್ಷನ್ ಲೆಸ್ ಅಂತ ಅನ್ಸುತ್ತೆ, ಆದ್ರೆ ಅದಲ್ಲ. ಟು ಮೇಕ್ ಇಟ್ ರಸ್ಟ್ ಪ್ರೂಫ್ ಅಲ್ಲ.
ರಸ್ಟ್ ಪ್ರೂಫ್ ಗೋಸ್ಕರನೂ ಅಲ್ಲ, ಟು ಮೇಕ್ ಇಟ್ ಮೋರ್ ಡ್ಯೂರೇಬಲ್ ಕೂಡ ಅಲ್ಲ, ಟು ರಿಡ್ಯೂಸ್ ಹೀಟ್ ಲಾಸ್ ಬೈ ರೇಡಿಯೇಷನ್, ಅದಕ್ಕೋಸ್ಕರ ಅದನ್ನ ಬ್ರೈಟ್ಲಿ ಪಾಲಿಶ್ಡ್ ಮಾಡಿರ್ತಾರೆ. ಯಾವ್ದನ್ನ? ಎಲೆಕ್ಟ್ರಿಕ್ ಐರನ್. ಓಕೆ, ಸೊ ಇಲ್ಲಿವರೆಗೂ ನಾವು 151 ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಇದ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇದು ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗ್ತಾ ಇದೆನಾ? ಈ ಕ್ವೆಶನ್ಸ್ ನಿಮ್ಗೆ ರಿಲೆವೆಂಟ್ ಅಂತ ಅನಿಸ್ತಾ ಇದೆಯಾ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದು ಸಾಕಷ್ಟು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನ ನೋಡಿದವರಿಗೆ ಈ ಕ್ವೆಶನ್ಸ್ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.